ಇನ್ನು ಬಿಡದಿ ಟೌನ್ಶಿಪ್ ಬಡಿದಾಟ ರಾಮನಗರ ಮಾತ್ರ ಅಲ್ಲದೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಯೋಜನೆ ಕೈ ಬಿಡದೇ ಇದ್ರೆ ಸುಮ್ಮನಿರಲ್ಲ ಅಂತ ಹೇಳಿ ಮಾಜಿ ಪ್ರಧಾನಿ ದೊಡ್ಡಗೌಡರ ಎಚ್ಚರಿಕೆ ಸಿಎಂ ಡಿಕೆಗೆ ತಲೆನೋವಾಗಿ ಪರಿಣಮಿಸಿದೆ. ಇಷ್ಟೆಲ್ಲ ಹಂಗಾಮಗಳ ನಡುವೆ ಇವತ್ತು ಕೂಡ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಯೋಜನೆಯ ಪರವಿರುವಂತಹ ರೈತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ನನ್ನೇ ಹಾಕಬೇಕಾಗಿತ್ತಾಗಿದ್ರೆ ನನ್ನ ಹೆಸರನ್ನೇ ಹಾಕೊಳ್ಳಿ, ಅಷ್ಟು ಧೈರ್ಯ ಇದ್ರೆ. ನಾನು ಸಿಎಂ ಆಗಿರೋದು ಪಾಪ ಕೆಲವಕ್ಕೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ. ಇದ್ರೆ ಬರ್ತಾ ಇರ್ತೀವಿ. ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲೇ ನನಗೇನು ವಸ್ತೇನಲ್ಲ. ಹೋಗಿ ಬಂದವರಂತ ಜೈಲು ಏನ್ ದೊಡ್ಡ ಧನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ಸುಡು ಬಿಸಿಲನ್ನು ಲೆಕ್ಕಿಸದೆ ರಸ್ತೆ ತಡೆದು ಹೋರಾಟಕ್ಕಿಳಿದ ರೈತರು ಒಂದ್ ಕಡೆ ಭೂಮಿ ಕಳೆದುಕೊಳ್ಳುವ ಕಿಚ್ಚಿನಲ್ಲಿ ಪ್ರತಿಭಟನೆಗೆ ಇಳಿದ್ರೆ ಮತ್ತೊಂದ್ ಕಡೆ ಸಿಹಿ ಹಂಚಿ ಸಂಭ್ರಮಾಚರಣೆ. ಈ ರೀತಿ ಅನ್ನದಾತರೇ ಹೋಳಾಗಿದ್ದು ಮತ್ತದೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ. ಯಾಕಂದ್ರೆ ಈ ಬಡಿದಾಟ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣಿಸ್ತಿಲ್ಲ. ನೀ ಕೊಡೆ ನಾ ಬಿಡೆ ಅಂತ ಸರ್ಕಾರ ವರ್ಸಸ್ ರೈತರು ಭೂಮಿಗಾಗಿ ಘರ್ಷಣೆಗಿಳಿದಿದ್ದಾರೆ. ಈಗಾಗಲೇ ವಿರೋಧದ ನಡುವೆಯೂ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಹೊರಕೆ ಸೇವೆ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅಖಾಡಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದು ಹೋರಾಟಕ್ಕೆ ಮತ್ತೊಂದು ಆಯಾಮ ಸಿಕ್ಕಿದೆ. ಬಿಡದಿ ಅಖಾಡಕ್ಕೆ ದೊಡ್ಡಗೌಡರು, ಸಿಎಂ ಡಿಕೆಗೆ ಟೆನ್ಷನ್. ನಾನು ಸಿಎಂ ಆಗಿರೋದು ಸಹಿಸಲಾಗ್ತಿಲ್ಲ, ಡಿಕೆ ಪಂಚ್. ಏನೋ ಬಿಡದಿ ಟೌನ್ಶಿಪ್ ವಿರೋಧಿಸಿ ಅಖಾಡಕ್ಕೆ ಇಳಿಯೋಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಜ್ಜಾಗಿದ್ದಾರೆ. ನಿನ್ನೆ ಸಿಎಂಗೆ ಪತ್ರ ಬರೆದಿರುವ ಅವರು ಅಧಿಕಾರಿಗಳ ಜೊತೆಗಿನ ಗಲಾಟೆಯಲ್ಲಿ ರೈತರ ಮೇಲೆ ಹಾಕಿದ್ದ ಕೇಸ್ ವಾಪಸ್ ಪಡೆಯುವ ಜೊತೆಗೆ ಟೌನ್ಶಿಪ್ ಯೋಜನೆಯನ್ನ ಕೈಬಿಡಬೇಕು, ಇಲ್ಲದಿದ್ರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಈ ಮೂಲಕ ದೊಡ್ಡಗೌಡರು ಇಳಿ ವಯಸ್ಸಿನಲ್ಲೇ ಉಪವಾಸ ಸತ್ಯಾಗ್ರಹ ಅಸ್ತ್ರ ಹೂಡಿದ್ದಾರೆ. ಈತ ದೇವೇಗೌಡರೇ ಅಖಾಡಕ್ಕೆ ಇಳಿದ್ರೆ ಪ್ರತಿಭಟನೆ ಕಾವು ಜೋರಾಗಲಿದೆ. ಹೋರಾಟ ಹಳೆ ಮೈಸೂರಿಗೆ ವ್ಯಾಪಿಸುವ ಸಾಧ್ಯತೆಯಿದೆ. ಒಕ್ಕಲಿಗ ಸರ್ವೋಚ್ಚ ನಾಯಕ ಅಖಾಡಕ್ಕೆ ಇಳಿದ್ರೆ ಸಮುದಾಯದ ವಿರೋಧ ವ್ಯಕ್ತವಾಗಲಿದೆ. ಇಳಿ ವಯಸ್ಸಿನಲ್ಲಿ ಸತ್ಯಾಗ್ರಹ ಮಾಡಿದ್ರೆ ದೇಶದಾದ್ಯಂತ ಚರ್ಚೆಯಾಗಿ ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಚಿಂತೆಯಾಗಿದೆ. ಇನ್ನು ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಅವರು ರೈತರನ್ನ ತಪ್ಪು ದಾರಿಗೆ ಎಳೆಯಲಾಗ್ತಿದೆ ಅಂತ ಸಿಡಿಗುಂಡಾದ್ರು. ನಾನು ಸಿಎಂ ಆಗಿದ್ದು ಕೆಲವರಿಗೆ ತಡೆದುಕೊಳ್ಳಲಾಗ್ತಿಲ್ಲ ಅಂತ ದಳಪತಿಗಳಿಗೆ ಕೌಂಟರ್ ಕೊಟ್ಟರು. ಇದೇ ವೇಳೆ ಟೌನ್ಶಿಪ್, ಬಿಎಸ್ವೈ ಹಾಗೂ ಎಚ್ಡಿಕೆ ಆರಂಭಿಸಿರುವ ಯೋಜನೆ ಇದನ್ನ ನಾನು ಮುಂದುವರಿಸುತ್ತಿದ್ದೇನೆ ಅಂತ ದೋಸ್ತಿಗಳಿಗೆ ತಿವಿದಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಿರಂತ ಒಂದು ಕುಮ್ಮತ್ತಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂತ ಒಬ್ಬ ರೈತರನ್ನ ತಪ್ಪುದಾರಿಗೆ ಹಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೀನಿ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಡಿಕೆಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತೇಳಿ ನಮ್ಮ ಕುಮಾರಣ್ಣವರು, ಎಚ್ಡಿಕೆ ಅಂದ್ರೆ ಕುಮಾರಣ್ಣ ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೇದಾಗಲಿ, ನಿಮ್ಮ ಹೋರಾಟ ಮುಂದುವರಿ. ಜೈಲೇ ನನಗೇನು ವಸ್ತೇನಲ್ಲ. ಇನ್ನು ಇದೇ ವೇಳೆ ಬಿಡದಿ ಟೌನ್ಶಿಪ್ಗಾಗಿ ಸಮಿತಿ ರಚನೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಿಸಿದ್ದಾರೆ. ಅಲ್ಲದೆ ಬಲವಂತವಾಗಿ ರೈತರ ಜಮೀನುಗಳನ್ನ ತೆಗೆದುಕೊಳ್ಳಲ್ಲ, ಸ್ವ ಇಚ್ಛೆಯಿಂದ ಜಮೀನು ಕೊಡುವವರಿಗೆ ಹಣ ಕೊಡ್ತೀವಿ, ಬೇಡ ಎಂದವರಿಗೆ ಒತ್ತಾಯ ಇಲ್ಲ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂತ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ.
ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂತ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನಿರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ರೆ ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ. ರೆಡ್ ಝೋನು, ಗ್ರೀನ್ ಝೋನ್ಗೂ ಒಂದು ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ. ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ, ಅವ್ರು ಯಾರು ಮಾರ್ಕೊಳಂಗಿಲ್ಲ, ಅವ್ರು ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನ್ನ ದುಡ್ಡು ಕೊಡಿ ಅಂತ ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ. ಇನ್ನು ಇಂದು ಕೂಡ ಟೌನ್ಶಿಪ್ ವಿರೋಧಿಸಿ ರಸ್ತೆಗಿಳಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ನೀಡಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಬಿಡದಿ ಹಾರೋಹಳ್ಳಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಅಲ್ಲದೆ ಹೊರಕೆ ಬೆನ್ನಲ್ಲೇ ಒನಕೆ ಹಿಡಿದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ರಾಮನಗರದಲ್ಲಿ ರೈತರ ವಿರುದ್ಧವೇ ರೈತರು ತಿರುಗಿ ಬಿದ್ದಿದ್ದಾರೆ. ಅಧಿಸೂಚನೆ ಹಿನ್ನೆಲೆ ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿದ್ದ ರೈತರು ಖುಷ್ ಆಗಿದ್ದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮದಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನು ಈ ಟೌನ್ಶಿಪ್ ಹೋರಾಟ ತೀವ್ರಗೊಂಡಿರುವಾಗಲೇ ಮತ್ತೆ 4 ಗ್ರಾಮಗಳಿಗೆ ಅಂತಿಮ ಟೌನ್ಶಿಪ್ ಅಧಿಸೂಚನೆ ಹೊರಡಿಸಲಾಗಿದೆ. ಬನ್ನಿಗಿರಿ, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ, ಹೊಸೂರು ಗ್ರಾಮಗಳ 5,000ಕ್ಕೂ ಹೆಚ್ಚು ಎಕರೆ ಭೂಮಿಗೆ ನಗರಾಭಿವೃದ್ಧಿ ಇಲಾಖೆ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟಾರೆ ಬಿಡದಿ ಬಡಿದಾಟ ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ಳುತ್ತಿದೆ. ಇದು ದಳಪತಿಗಳು ವರ್ಸಸ್ ಡಿಕೆಶಿ ಯುದ್ಧ ಎನ್ನುವಂತಾಗಿದೆ. ಮುಂದೆ ಇದು ಮತ್ತಷ್ಟು ಕಿಚ್ಚು ಹೆಚ್ಚಿಸುವುದರಲ್ಲಿ ಎರಡು ಮಾತು. ರಾಮನಗರದಿಂದ ಮೋಹನ್ ಜೊತೆ ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.